ಬ್ರಿಮ್ಸ್ನಲ್ಲಿ ಕೊಳೆತ ಬ್ರೆಡ್ ಕೊಡ್ತಾ ಇದ್ದೀರಲ್ಲ ಸರ್ ಅಂತ ಕೇಳಿದ್ರೆ ಅಧೀಕ್ಷಕರ ಉಡಾಫೆ ಉತ್ತರ. ಇನ್ನೂ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ರೀ, ಫುಡ್ ಪಾಯ್ಸನ್ ಆಗಿಲ್ಲ ಯಾರಿಗೂ ಅಂತಾರೆ. ಅಂದರೆ ಆಗಬೇಕು ಅಂತ ಕಾಯ್ತಿದ್ದೀರಾ. ಬೇಕ್ರಿಯಲ್ಲಿ ನೋಡಿ, ಅಲ್ಲಿ ಕೂಡ ಎಕ್ಸ್ಪೈರಿ ಡೇಟ್ ಹಾಕಲ್ಲ, ಇಲ್ಲ ಹಾಕ್ತಾರೆ. ಆಮೇಲೆ ಬೇಕ್ರಿನಲ್ಲಿ ಕಣ್ಣೆದುರುಗಡೆನೆ ತಯಾರು ಮಾಡ್ತಾರೆ ಬ್ರೆಡ್ಡನ್ನು, ಫ್ರೆಶ್ ಬ್ರೆಡ್ ಕೊಡ್ತಾರೆ. ನೋಡಿದ್ರು ಗೊತ್ತಾಗಲ್ವಾ? ಈ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೋತೀನಿ ಅಂತ ಹೇಳ್ಬಿಡೋದು ಅಷ್ಟೇ. ಬ್ರಿಮ್ಸ್ ಅಧೀಕ್ಷಕ ಶಿವಯೋಗಿ ಬಾಳಿ ಅವ್ರನ್ನ ಕೇಳಿದ್ದಕ್ಕೆ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ನೋಡ್ತೇನೆ, ನನ್ನ ಗಮನ ತಂದಿರ ನಾನು ನೋಡಿದ ಎಕ್ಸ್ಪೈರಿ ಡೇಟ್ ನೋಡ್ತೇನೆ. ನಾನು ಅದು ಯೂಶಲಿ ರಾತ್ರಿ ಮಾಡಿದ ಇಮಿಡಿಯೇಟ್ ಬೆಳಿಗ್ಗೆ ಅದಕ್ಕೆ ತಂದು ಕೊಟ್ಬಿಡ್ತಾರೆ ಅವರು. ಅಂದರೆ ಡೇಟ್ ಇರಬೇಕಲ್ಲ ಸರ್, ನಾನು ಹೇಳ್ತೇನೆ, ಡೇಟ್ ಹಾಕಂತ ಹೇಳ್ತೇನೆ. ಇವು ನಮ್ಮ ಗಮನಕ್ಕೆ ತಂದಿರಿ, ನಾನು ಅದನ್ನೇನು ತೋರಿಸ್ತಾರೆ ನೋಡಿ ಅದನ್ನೆಲ್ಲ ಬ್ರೆಡ್ ಇದು ಮಾಡ್ಕೊಂಡು ಎಲ್ಲ. ನೀವು ಬೇಕ್ರಿ ಒಳಗೆ ನೋಡಿದ್ರೆ ಡೇಟ್ ನೋಡಿದಿರ? ಬೇಕ್ರಿ ಒಳಗೆ ನೋಡಿ ತಂದು ತೋರಿಸಿದ ಇದ್ರೆ ನಾನು ಇದು ಮಾಡಿ ಪಾಯ್ಸನ್ ಆಯ್ತು ಅಂದರೆ ಇಮಿಡಿಯೇಟ್ ನಮ್ಗೆ ಕಂಡು ಬರ್ತದೆ. ನಾವು ಇಲ್ಲಿ ಹಾಸ್ಪಿಟಲ್ ಇರ್ತದೆ, ಯಾರು ಬ್ರೆಡ್ ತಿಂದರೆ ಎಲ್ಲ ನಂಗೆ ಸಂಡ ಸೂಟಿ ಆಯ್ತದೆ ಹೇಳ್ತಿದ್ರು. ಬಟ್ ಇನ್ನೂರಿಗೆ ಯಾವ ಬಂದಿಲ್ಲ ಆ ಥರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಲ್ಲಿಕಾರ್ಜುನ್ ಅವರಿಂದ ಪಡ್ಕೊಳ್ಳೋಣ. ಮಲ್ಲಿಕಾರ್ಜುನ್, ಏನು ನಡೀತಾ ಇದೆ ಇಲ್ಲಿ ಅಂತ? ಆಸ್ಪತ್ರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಕಳ್ಳಾಟದಿಂದ ಈ ಥರ ಗೋಲ್ಮಾಲ್ ಆಗ್ತಾ ಇದೆಯಾ, ಅಥವಾ ಗೊತ್ತಿಲ್ಲದೆ ಈ ಥರದ ಘಟನೆಗಳು ನಡೀತಾ ಇದೆಯಾ, ಹೇಗೆ ಅಂತ? ಖಂಡಿತ ಅರವಿಂದ್, ನಿಜಕ್ಕೂ ಒಂದು ರೀತಿಯ ಆರೋಗ್ಯ ಸಚಿವರು ಇದನ್ನ ಈ ಸ್ಟೋರಿ ನೋಡಲೇಬೇಕಂತ ಹೇಳ್ಬೋದು. ಯಾಕಂತಂದ್ರೆ ಬ್ರೀಮ್ಸ್ ಅಂದ್ರೆ 100 ಕೋಟಿಯಲ್ಲಿ ಒಂದು ಬ್ರೀಮ್ಸ್ನ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಪ್ರಮುಖವಾಗಿ ಬೀದರ್ ಜನರು ಹೈದರಾಬಾದಿಗೆ ಆಗಿರ್ಬೋದು, ಸೊಲ್ಲಪುರಿಗೆ ಆಗಿರ್ಬೋದು ಹೋಗಬಾರ್ದು, ಒಳ್ಳೆ ಚಿಕಿತ್ಸೆ ಸಿಗಬೇಕು ಅನ್ನುವಂಥದ್ದು. ಆದರೆ ಇಲ್ಲಿ ನೋಡ್ತಾ ಇರ್ಬೋದು, ನಿಜಕ್ಕೂ ಒಂದು ರೀತಿಯ ಆ ಒಂದು ಉಪಹಾರ ಕೊಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಹುಳು ಇದ್ದಂಥ ಬ್ರೆಡ್ಡನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ, ಮತ್ತು ಇನ್ನಿತರ ಅವಧಿ ಮುಗುವಂಥ ಡೇಟ್ ಇಲ್ಲ, ಯಾವುದೂ ಕೂಡ ಅಲ್ಲಿ ಇಲ್ಲ. ಆದರೂ ಕೂಡ ಆ ಒಂದು ಬ್ರೆಡ್ಡನ್ನೇ ಕೊಡ್ತಂಥದ್ದು. ಪ್ರಮುಖವಾಗಿ ನೀವೇನು ಹೇಳ್ತಾ ಇದ್ರಿ, ನಿಜಕ್ಕೂ ಒಂದು ರೀತಿಯ ಬ್ರೀಮ್ಸ್ ಅಧಿಕಾರಿಗಳ ಮತ್ತು ಏನೋ ಒಂದು ಗುತ್ತಿಗೆದಾರ ಅಂದರೆ ಬ್ರೆಡ್ ಏನು ಆ ಒಂದು ಗುತ್ತಿಗೆ ತೆಗೆದುಕೊಂಡು ಅವರ ಒಂದು ಕಳ್ಳಾಟ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರಮುಖವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಆ ಒಂದು ಹುಳುಗಳು ನೋಡಿದ್ರೆ ಗೊತ್ತಾಗುತ್ತೆ ಬ್ರೆಡ್ ಎಷ್ಟರ ಮಟ್ಟಿಗೆ ಇದೆ ಇರುವಂಥದ್ದು. ಯಾಕಂದರೆ ಬ್ರಿಮ್ಸ್ಗೆ ಬರುವಂಥ ಬಡಪಾಯಿ ರೋಗಿಗಳಿದ್ದಾರೆ, ಅವರು ಯಾವುದೇ ರೀತಿಯ ಆ ಡೇಟ್ ನೋಡುವಂಥದ್ದಾಗಲಿ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆಯಾ, ಅವಧಿ ಮುಗಿದಿದೆಯಾ ಏನು ಅಂತ ನೋಡೋದಿಲ್ಲ. ಅಂದರೆ ಅವ್ರು ಸೀದಾ ಉಪಹಾರವನ್ನು ತಿಂದುಬಿಡ್ತಾರೆ. ಆದರೆ ಫುಡ್ ಪಾಯ್ಸನ್ ಆದರೆ ಯಾರು ಹೊಣೆ ಇದಕ್ಕೆ? ಅಂದರೆ ಬ್ರೀಮ್ಸಲ್ಲಿ ಪ್ರತಿದಿನ 100 ರೋಗಿಗಳು ಬರ್ತಾರೆ. ಆ ರೋಗಿಗಳಿಗೆ ಏನಾದರೂ ಫುಡ್ ಪಾಯ್ಸನ್ ಆದರೆ ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಅರವಿಂದ್. ಇದರಲ್ಲಿ ಆ ಒಂದು ಅವಧಿ ಮುಗಿದಿರುವಂಥ ಬ್ರೆಡ್ ಜೊತೆಗೆ ಒಂದು ರೀತಿಯ ಕಳ್ಳಾಟ, ಒಂದು ರೀತಿಯ ಗೋಲ್ಮಾಲ್ ನಡೆದಿರುವಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಆ ಒಂದು ಸಂಬಂಧಪಟ್ಟಂಗೆ ಆ ತನಿಖೆ ಮಾಡಿದ್ರೆ ನಿಜಕ್ಕೂ ಒಂದು ಬಯಲಾಟ, ಒಂದು ಏನು ಅವ್ಯವಹಾರ ಆಗಿದೆ ಅನ್ನುವಂಥದ್ದು. ಜೊತೆಗೆ ಈ ಏನು ಬ್ರಿಮ್ಸಿಗೆ ಕೊಡ್ತಾ ಇದ್ದಾರೆ, ಬ್ರಿಮ್ಸಲ್ಲಿ ರೋಗಿಗಳಿಗೆ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದು ಮಾಹಿತಿ ಗೊತ್ತಾಗ್ತಿದೆ. ಅದೇ ಪ್ರಮುಖವಾಗಿ ನಾವು ಈ ಸಂಬಂಧಪಟ್ಟಂಗೆ ಬ್ರಿಮ್ಸ್ ಒಂದು ಅಧೀಕ್ಷಕರಿಗೆ ಕೇಳೋಕೆ ಹೋದರೆ ನಿಜಕ್ಕೂ ಅವ್ರು ಹೇಳ್ತಾ ಇರುವಂಥದ್ದು ಆ ಬೇಕರಿಲಿ ಏನಾದ್ರು ಡೇಟ್ ಹಾಕಿರ್ತಾರೆ ಅನ್ನುವಂಥದ್ದು. ಅಂದರೆ ಪ್ರಮುಖವಾಗಿ ಬೇಕರಿಲಿ ಡೇಟ್ ಹಾಕಿರಲ್ಲ, ನಾವು ಫ್ರೆಶ್ ತಂದು ಕೊಡ್ತಾ ಇದೀವಿ, ಯಾರಿಗೂ ಫುಡ್ ಪಾಯ್ಸನ್ ಆಗಿಲ್ಲ ಅನ್ನುವಂಥ ಉಡಾಫೆಗೆ ಮಾತಾಡ್ತಾರೆ. ಅಂದರೆ ಪ್ರಮುಖವಾಗಿ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಅಂದರೆ ಯಾವುದಾದ್ರೂ ಒಂದು ದೊಡ್ಡ ಅನಾಹುತ ಆದರೆ ಇದರಿಂದ ಫುಡ್ ಪಾಯ್ಸನ್ ಆಗಿ ಏನಾದರೂ ಬ್ರಿಮ್ಸ್ ರೋಗಿಗಳು 100 ರೋಗಿಗಳಿಗೆ ಏನಾದರೂ ಆದರೆ ಅವಾಗ ಇವರು ಎಚ್ಚೆತ್ಕೋತಾರೆ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತದೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಬ್ರಿಮ್ಸ್ ಅಧಿಕಾರಿಗಳು ಮತ್ತು ಇಲ್ಲಿ ಗುತ್ತಿಗೆ ಪಡೆದಂಥವರ ಕಳ್ಳಾಟದಿಂದಲೇ ಒಂದು ಬ್ರಿಮ್ಸ್ ಗಳಿಗೆ ಇವತ್ತು ಉಳು ಬಿದ್ದಂಥ ಒಂದು ಬ್ರೆಡ್ ಹೋಗ್ತಾ ಇರುವಂಥದ್ದು ಒಂದು ಅವಧಿ. ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾಗಾದರೆ ಫುಡ್ ಪಾಯ್ಸನ್ ಆಗಿಲ್ಲ ಅಂದ್ಬಿಟ್ಟು ಹುಳು ಬಂದಿರೋ ಬ್ರೆಡ್ಡನ್ನು ತಿನ್ನಿ ಅಂತಂದರೆ ತಿನ್ನೋಕ್ಕಾಗತ್ತಾ? ಕಣ್ಣು ಮುಂದೆನೇ ಕಾಣ್ತಾ ಇದೆ ಹುಳು ಬಿದ್ದಿರೋ. ಅದೇನಾಗುತ್ತೆ, ಬ್ರೆಡ್ಗೆ ಸಾಮಾನ್ಯ ಫಂಗಸ್ ಅಟ್ಯಾಕ್ ಎಲ್ಲ ಆಗುತ್ತೆ. ಈ ರೀತಿ ಆದಾಗ ಅದನ್ನು ತಿನ್ನಿ ಅಂತಂದರೆ ಹೆಂಗೆ ತಿನ್ನೋಕ್ಕೆ ಸಾಧ್ಯ?